ಸ್ನೇಹಿತರೆ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂದರೆ ಯುಗದ ಆದಿ ಅಂತ, ಆದಿ ಅಂದರೆ ಆರಂಭ ಅಂತ. ಸೊ ಒಂದು ವರ್ಷದ ಆರಂಭವನ್ನು ಯುಗಾದಿ ಅಂತ ಕರೆಯಲಾಗುತ್ತೆ. ಇದು ಬಂದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮ್ಮ ವರ್ಷದ ಆರಂಭ ಅಂತ ಅನ್ನಿಸ್ಕೊಳ್ಳುತ್ತೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನಾವು ಕ್ರೋಧಿನಾಮ ಸಂವತ್ಸರವನ್ನು ಮುಗಿಸಿ ವಿಶ್ವಾವಸು ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಇದು ಕಲಿಯುಗದಲ್ಲಿ 5126ನೇ ಸಂವತ್ಸರ ಅಂತ ಅನ್ನಿಸ್ಕೊಳ್ಳುತ್ತೆ. ಸಂವತ್ಸರ ಅಂದರೆ ವರ್ಷ ಅಂತ. ಯುಗಾದಿಯನ್ನು 2 ಲೆಕ್ಕಾಚಾರಗಳಿಂದ ನಿರ್ಧಾರ ಮಾಡಲಾಗುತ್ತೆ. ಇದರಲ್ಲಿ ಒಂದು ಚಂದ್ರನ ಚಲನೆಯನ್ನು ಆಧರಿಸಿರುತ್ತೆ. ಚೈತ್ರ ಮಾಸ ಶುಕ್ಲಪಕ್ಷ ಪ್ರತಿಪಾದ್ ಅಥವಾ ಪ್ರಥಮ ತಿಥಿ ಅಂತ ಏನಿದೆಯೋ ಇದು ಯುಗದ ಆರಂಭ ಅಂದರೆ ಒಂದು ವರ್ಷದ ಆರಂಭ ಅಂತ ಪಂಚಾಂಗದಲ್ಲಿ ಪರಿಗಣಿಸಲಾಗುತ್ತೆ. ಇದನ್ನೇ ಚಂದ್ರಮಾನ ಯುಗಾದಿ ಅಂತ ಹೇಳೋದು. ಇದಲ್ಲದೆ ಇನ್ನೊಂದು ಸೋಲಾರ್ ಕ್ಯಾಲೆಂಡರ್ ಅಂತಲೂ ಇದೆ. ಇದು ಬಂದು ಸೂರ್ಯನ ಚಲನೆಯನ್ನು ಆಧರಿಸಿರುತ್ತೆ. ಸೂರ್ಯ ಪ್ರತಿ ತಿಂಗಳು ಅಂದರೆ 30 ದಿನಗಳಿಗೊಮ್ಮೆ ರಾಶಿ ಬದಲಾಯಿಸ್ತಾನೆ. ಸೂರ್ಯ ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಯ ಹೆಸರಿನಿಂದಲೇ ಆ ಮಾಸವನ್ನು ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಧನುರ್ಮಾಸ ಅಂತ ನೀವು ಕೇಳಿರ್ತೀರ, ಆವಾಗ ಸೂರ್ಯ ಬಂದು ಧನುರ್ ರಾಶಿಯಲ್ಲಿರ್ತಾನೆ. ಮಕರ ಸಂಕ್ರಾಂತಿ ಅಂತ ನೀವು ಕೇಳಿರ್ತೀರ, ಆವಾಗ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಮಾಸ ಆಗಿರುತ್ತೆ. ಅದು ಆ ಮಾಸವನ್ನು ಮಕರ ಮಾಸ ಅಂತಲೇ ಕರೆಯಲಾಗುತ್ತೆ ಆ್ಯಕ್ಚುಲಿ. ಹೀಗಾಗಿ ಸೋಲಾರ್ ಕ್ಯಾಲೆಂಡರ್ ಏನಿದೆಯೋ ಇದು ಆರಂಭ ಆಗೋದು ಸೂರ್ಯ ಮೇಷರಾಶಿಗೆ ಬಂದಾಗ. ಯಾಕೆಂದರೆ ನಮ್ಮ ಝೋಡಿಯಾಕ್ನಲ್ಲಿ ಮೇಷವೇ ಮೊದಲ ರಾಶಿ. ಸೊ ಯಾವಾಗ ಸೂರ್ಯ ಮೇಷರಾಶಿಗೆ ಬರ್ತಾನೋ ಆವಾಗಿಂದ ಹೊಸ ವರ್ಷ ಆರಂಭ ಅಂತ ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ಏಪ್ರಿಲ್ 14, 15 ಈ ಟೈಮ್ನಲ್ಲಿ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡೋದು. ಇದನ್ನು ಸೌರಮಾನ ಯುಗಾದಿ ಅಂತ ಕನ್ಸಿಡರ್ ಮಾಡ್ತಾರೆ. ಭಾರತದಲ್ಲಿ 2 ಕ್ಯಾಲೆಂಡರ್ ಕೂಡ ಬಳಕೆಯಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಭಾಗ ಇರ್ಬೋದು, ಮಲೆನಾಡಿನ ಕೆಲ ಪ್ರದೇಶಗಳು ಇಂಥ ಕಡೆ ಸೋಲಾರ್ ಕ್ಯಾಲೆಂಡರ್ನ ಬಳಕೆ ಮಾಡಲಾಗುತ್ತೆ. ಅವರು ಸೌರಮಾನ ಯುಗಾದಿಯನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ತಮಿಳುನಾಡು, ಕೇರಳದಲ್ಲಿ ಇದನ್ನು ವಿಷು ಅಂತ ಹೇಳ್ತಾರೆ. ಸೊ ಇನ್ನು ಉಳಿದಂಗೆ ಭಾರತದ ಉತ್ತರ ಭಾಗಕ್ಕೆ ಹೋದರೆ ಪಂಜಾಬ್ನಲ್ಲಿ, ಒರಿಸ್ಸಾ, ಪಶ್ಚಿಮ ಬಂಗಾಳ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು ಇಲ್ಲೆಲ್ಲ ಸೋಲಾರ್ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ. ಉಳಿದಂಗೆ ಬಹುತೇಕ ಕಡೆ ಚಂದ್ರಮಾನ ಯುಗಾದಿ ಏನು ಈಗ ಚಂದ್ರ ಲೋನರ್ ಕ್ಯಾಲೆಂಡರ್ ಅಂತ ಹೇಳೋದನ್ನು ಅದನ್ನು ಫಾಲೋ ಮಾಡ್ತಾರೆ. ಇನ್ನು ಯುಗಾದಿಯ ಫಲಗಳ ವಿಚಾರಕ್ಕೆ ಬರೋದಾದರೆ, ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡುವಂಥ ಒಂದು ಪದ್ಧತಿ ಇದೆ. ಅಂದರೆ ಪಂಚಾಂಗವನ್ನು ಇಟ್ಕೊಂಡು ನಾಡಿಗೆ ಸುಭೀಕ್ಷೆ ಇದೆಯಾ, ಈ ವರ್ಷ ಮಳೆ ಬೆಳೆ ಹೇಗಿರುತ್ತೆ, ಸುಖ ಸಮೃದ್ಧಿ ಇರ್ತದ, ಜನ ನೆಮ್ಮದಿಯಾಗಿರ್ತಾರ, ಇಂಥದ್ದನ್ನು ಪಂಚಾಂಗ ಶ್ರವಣದ ಸಂದರ್ಭದಲ್ಲಿ ಹೇಳ್ತಾ ಹೋಗಲಾಗುತ್ತೆ. ಇದು ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರುವಂಥ ಒಂದು ಪದ್ಧತಿ. ಸೊ ಅದರಂತೆ ವಿಶ್ವಾವಸು ಸಂವತ್ಸರದಲ್ಲಿ ಸಂಪತ್ತು ಹೇರಳವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಕ್ರೋಧಿನಾಮ ಸಂವತ್ಸರಕ್ಕೆ ಹೋಲಿಸಿದ್ರೆ ಈ ವಿಶ್ವಾವಸು ಸಂವತ್ಸರ ಸ್ವಲ್ಪ ಉತ್ತಮ ಫಲಗಳನ್ನು ಕೊಡುತ್ತೆ, ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇಂಡಿವಿಜುವಲ್ ರಾಶಿಗಳ ವಿಚಾರಕ್ಕೆ ಬರೋದಾದರೆ, ಈ ವರ್ಷ ರಾಶಿಗೆ ಸಂಬಂಧಪಟ್ಟಂತೆ ಗೋಚಾರ ಏನಿದೆಯೋ ಅದು ಫೇವರೇಬಲ್ ಇದೆಯೋ ಅನ್ಫೇವರೇಬಲ್ ಇದೆಯೋ ಅನ್ನೋದನ್ನಷ್ಟೇ ನಾವಿಲ್ಲಿ ಪರಿಗಣಿಸ್ಲಿಕ್ಕೆ ಸಾಧ್ಯ. ಕಂಪ್ಲೀಟ್ ಪ್ರಿಡಿಕ್ಷನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳಿದ್ರೂ ಕೂಡ ಅದೇನು ಅಪ್ಲೈ ಆಗೋದಿಲ್ಲ. ಯಾಕೆಂದರೆ ನಾನು ಪದೇ ಹೇಳ್ತಾ ಇರ್ತೀನಿ, ವೈಯಕ್ತಿಕ ಜನ್ಮಕುಂಡಲಿ ಮತ್ತು ಸದ್ಯ ನಡೀತಾ ಇರುವಂಥ ಪ್ರತಿಯೊಬ್ಬರ ಜನ್ಮಕುಂಡಲಿಗೆ ತಕ್ಕಂತೆ ನಡೀತಾ ಇರುವಂಥ ದಶೆಗಳೇನಿವೆಯೋ ಅವೇ ನಿರ್ಣಾಯಕ ಆಗುತ್ತೆ ಹೊರತು ಈ ರಾಶಿಯಿಂದ ಹೇಳುವಂಥ ಭವಿಷ್ಯ ಏನಿದೆಯೋ ಇದೇನು ನಿಮ್ಮ ಜೀವನಕ್ಕೆ ಅಪ್ಲೈ ಆಗೋದಿಲ್ಲ. ಹಾಗಾದರೆ ಈ ವರ್ಷ ನನಗೆ ಹೇಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಅನ್ನಿಸ್ಬೋದು. ಜ್ಯೋತಿಷ್ಯದಲ್ಲಿ ತಾಜಕ ಮೆಥಡ್ ಅಂತ ಒಂದಿದೆ. ಇದು ಬಂದು ವರ್ಷಫಲ ಅಂತ ಹೇಳ್ತಾರೆ. ಇದು ನಿಮ್ಮ ವೈಯಕ್ತಿಕ ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದಂತೆ ಆರಂಭವಾಗುವಂಥ ಒಂದು ವರ್ಷ ಇರ್ತದೆ. ಆ ವರ್ಷಕ್ಕೆ ಈ ತಾಜಕ ಮೆಥಡನ್ನು ಅಪ್ಲೈ ಮಾಡಿ ಆ ವರ್ಷ ಹೇಗಿದೆ ಅಂತ ನಾವು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಮುಂತ ಅಂತ ಬರ್ತದೆ, ಸಹಂಸ್ ಅಂತ ಬರ್ತದೆ. ಇದರಲ್ಲಿ ಸೂರ್ಯ, ನೀವು ಹುಟ್ಟುವಾಗ ಸೂರ್ಯ ಯಾವ ರಾಶಿಯಲ್ಲಿ ಯಾವ ಡಿಗ್ರಿಯಲ್ಲಿ ಇರ್ತಾನೋ ಅದೇ ರಾಶಿ ಅದೇ ಡಿಗ್ರಿಗೆ ಸೂರ್ಯ ಮತ್ತೆ ಬಂದಾಗ ನಿಮ್ಮ ಒಂದು ವರ್ಷ ಆರಂಭ ಅಥವಾ ಒಂದು ವರ್ಷ ಅಲ್ಲಿಗೆ ಎಂಡ್ ಅನ್ನೋದನ್ನು ಆ ರೀತಿಯಲ್ಲಿ ತಾಜಕ ಮೆಥಡಲ್ಲಿ ತಗೊಂಡು ಆ ಒಂದು ವರ್ಷವನ್ನು ತಗೊಂಡು ನಿಮಗೆ ಆ ವರ್ಷ ಹೇಗಿದೆ ಅಂತ ಫಲಗಳನ್ನು ಹೇಳ್ಬೋದು. ಕೆಲವೊಂದು ಆ್ಯಪ್ಗಳಲ್ಲಿ ಸಾಫ್ಟ್ವೇರ್ಗಳಲ್ಲೂ ಕೂಡ ಈ ತಾಜಕ ವರ್ಷಫಲ ಅಂತಲೇ ಸಪರೇಟ್ ಕೊಟ್ಟಿರ್ತಾರೆ. ಇದರಲ್ಲಿ ಮುಂತ ಅಂತ ಬರ್ತದೆ, ಇಯರ್ ಲಾರ್ಡ್ ಅಂತ ಬರ್ತದೆ. ಇದೆಲ್ಲವನ್ನು ಪರಿಗಣಿಸಿ ಇದರ ಪೊಸಿಷನನ್ನು ನೋಡಿ ನಿಮಗೆ ಈ ವರ್ಷ ಹೇಗಿದೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ. ಮತ್ತು ಇದೇ ನಿಮಗೆ ಜಾಸ್ತಿ ಅಪ್ಲೈ ಆಗೋದು. ಹೀಗಾಗಿ ರಾಶಿಯಿಂದ ಹೇಳುವಂಥ ಭವಿಷ್ಯ ಏನಿದೆಯೋ ಅದು ನಿಮ್ಮ ಜೀವನಕ್ಕೆ ಅಷ್ಟೊಂದೇನು ಮ್ಯಾಚ್ ಆಗ್ತಾ ಇರೋದಿಲ್ಲ. ಆದರೆ ಗೋಚಾರ ಫೇವರೇಬಲ್ ಇದೆಯೋ ಇಲ್ವೋ ಅನ್ನೋದನ್ನು ಹೇಳ್ಬೋದು. ಸಾಮಾನ್ಯವಾಗಿ ನಿಮಗೆ
ನಿಮ್ಮ ಜಾತಕದ ಪ್ರಕಾರ ಒಳ್ಳೆ ದಶೆಗಳು ನಡೀತಾ ಇದ್ದು ಗೋಚರವು ಫೇವರೇಬಲ್ ಆಗಿತ್ತು ಅಂದರೆ ನಿಮ್ಮ ಜೀವನ ಸ್ಮೂತ್ ಆಗಿರ್ತದೆ. ನಿಮ್ಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ತನ್ನಿಂತಾನೇ ನಡೀತಾ ಹೋಗ್ತದೆ. ಒಂದು ವೇಳೆ ಗೋಚರ ಚೆನ್ನಾಗಿಲ್ಲ ಅಂದ್ರೂ ಕೂಡ ದಶೆಗಳು ಚೆನ್ನಾಗಿತ್ತು ಅಂದರೆ ನೀವು ಸ್ವಲ್ಪ ಪ್ರಯತ್ನ ಪಟ್ಟು ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ನಿಮ್ಮ ಆಲೋಚನೆ ಏನಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಆದರೆ ಗೋಚರವೂ ಚೆನ್ನಾಗಿಲ್ಲದೆ ದಶೆಗಳು ತುಂಬ ಚೆನ್ನಾಗಿಲ್ಲ ಅಂದರೆ ನಿಮಗೆ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಅನುಭವಕ್ಕೆ ಬರ್ಬೋದು, ಆರೋಗ್ಯ ಸಮಸ್ಯೆ ಬರ್ಬೋದು, ಆರ್ಥಿಕ ಮುಗ್ಗಟ್ಟು ಕೂಡ ಕಾಣಿಸ್ಕೊಳ್ಬೋದು. ಈಗ ಯಾವ ರಾಶಿಗೆ ಈ ವರ್ಷ ಟ್ರಾನ್ಸಿಟ್ ಅಂದರೆ ಗೋಚರ ಫೇವರೇಬಲ್ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಮೇ ನಂತರದ ಅವಧಿಯನ್ನು ತಗೊಳ್ತೀನಿ. ಯಾಕೆಂದರೆ ಆ ಟೈಮಿಗೆ ನಿಮಗೆ ಶನಿಯೂ ಟ್ರಾನ್ಸಿಟ್ ಆಗಿರುತ್ತೆ, ಮೀನರಾಶಿಗೆ ಬಂದಿರ್ತದೆ, ಗುರು ಮಿಥುನ ರಾಶಿಗೆ ಬಂದಿರ್ತದೆ, ಹಾಗೆಯೇ ರಾಹು ಮತ್ತು ಕೇತುಗಳು ಕೂಡ ರಾಶಿ ಬದಲಾವಣೆ ಆಗಿರುತ್ತೆ. ಸೊ ಅದರಿಂದ ಮೇ ನಂತರದ ಒಂದು ವರ್ಷ ನಿಮ್ಮ ಗೋಚಾರ ನಿಮಗೆ ಫೇವರೇಬಲ್ ಇದೆಯೋ ನಿಮ್ಮ ರಾಶಿಗೆ ಇಲ್ವೋ ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಮುಖ್ಯವಾಗಿ ಶನಿ ಮತ್ತು ಗುರುವಿನ ಪೊಸಿಷನ್ ಏನಿದೆಯೋ ಇದು ಪ್ರಮುಖವಾಗಿ ಇದನ್ನು ನಾವು ಇಲ್ಲಿ ಪರಿಗಣಿಸ್ತೀವಿ. ಇದರ ಜೊತೆಗೆ ಸೂರ್ಯ, ಶುಕ್ರ, ಬುಧ ಈ ಗ್ರಹಗಳು ಕೂಡ ಪ್ರತಿ ತಿಂಗಳು ಕೂಡ ಬದಲಾಗ್ತವೆ. ಸೊ ಆ ತಿಂಗಳಿಗೆ ಅನುಸಾರವಾಗಿ ಈ ನಿಮ್ಮ ಏನು ಗೋಚರ ಫಲಗಳೇನಿದೆ ಇದರಲ್ಲೂ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರ್ತದೆ. ಜೊತೆಗೆ ನಕ್ಷತ್ರಗಳು ಕೂಡ ಇಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಆಗಲೇ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೆ, ಅಷ್ಟಕ ವರ್ಗ ಅಂತ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಅಷ್ಟಕ ವರ್ಗ ಏನಿದೆಯೋ ಈ ರಾಶಿ ಫಲವನ್ನು ಹೇಳುವಾಗ ಅಷ್ಟಕ ವರ್ಗ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಯಾವುದಾದ್ರೂ ನಿಮಗೆ ರಾಶಿಯಲ್ಲಿ ಒಳ್ಳೆ 7-8 ಬಿಂದುಗಳಿದೆ ಅಂದರೆ ಫೇವರೇಬಲ್ ಅಂತ ಇದ್ರೂ ಫೇವರೇಬಲ್ ಚೆನ್ನಾಗೇ ಆಗುತ್ತೆ, ಅನ್ಫೇವರೇಬಲ್ ಅಂತ ಇದ್ರೂ ಕೂಡ ನಿಮಗೆ ಫೇವರೇಬಲ್ ರಿಸಲ್ಟ್ ಸಿಗ್ತಾ ಇರ್ತದೆ. ಇನ್ನು ಗೋಚರ ಫಲಗಳ ವಿಚಾರಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದಾಗಿ 7.5 ಅಂತ ಪರಿಗಣಿಸಲಾಗುತ್ತೆ. ಗುರು 3ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಪರಿಗಣಿಸಲಾಗುತ್ತೆ. ರಾಹು ಬಂದು 11ನೇ ಮನೆಯಲ್ಲಿದೆ, ಹಂಗಾಗಿ ಮೇಷರಾಶಿಯವರಿಗೆ ರಾಹು ಫೇವರೇಬಲ್ ಇದೆ. ಕೇತು 5ನೇ ಮನೆಯಲ್ಲಿ ಇರೋದ್ರಿಂದಾಗಿ ಅನ್ಫೇವರೇಬಲ್ ಸ್ಥಿತಿಯಲ್ಲಿದೆ. ಇನ್ನು ವೃಷಭ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಶನಿ 11ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಸ್ಥಿತಿ ಅಂತ ಪರಿಗಣಿಸಲಾಗುತ್ತೆ. ಗುರು 2ನೇ ಮನೆಯಲ್ಲಿದೆ, ಇದು ಕೂಡ ಫೇವರೇಬಲ್ ಅಂತ ಪರಿಗಣಿಸಲಾಗುತ್ತೆ. ಕೇತು 4ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ರಾಹು 10ನೇ ಮನೆಯಲ್ಲಿದೆ, ಇದು ಕೆಲವೊಬ್ಬರು ಫೇವರೇಬಲ್ ಅಂತ ಪರಿಗಣಿಸ್ತಾರೆ, ಕೆಲವರು ಅನ್ಫೇವರೇಬಲ್ ಅಂತಲೂ ಪರಿಗಣಿಸ್ತಾರೆ. ಆದರೂ ಫೇವರೇಬಲ್ ಅಂತ ಇದನ್ನು ತಗೊಳ್ಬೋದು. ಇನ್ನು ಮಿಥುನ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಗುರು ಜನ್ಮರಾಶಿಯಲ್ಲೇ ಇದೆ. ಜನ್ಮರಾಶಿಯಲ್ಲೇ ಗುರು ಇದ್ದಾಗ ದೈಹಿಕವಾಗಿ ಇವರಿಗೆ ಆರೋಗ್ಯ ಮತ್ತು ದೈಹಿಕ ಸೌಖ್ಯ ಇಂಥ ವಿಚಾರಗಳು ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಉಳಿದ ವಿಚಾರಗಳಲ್ಲಿ ಅಷ್ಟೊಂದೇನು ಫೇವರೇಬಲ್ ಇರೋದಿಲ್ಲ. ಶನಿ ಬಂದು 10ನೇ ಮನೆಯಲ್ಲಿದೆ, ಇದೇನು ಅಷ್ಟೊಂದು ಫೇವರೇಬಲ್ ಇಲ್ಲ. ರಾಹು ಕೂಡ 9ನೇ ಮನೆಯಲ್ಲಿರೋದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಕೇತು 3ನೇ ಮನೆಯಲ್ಲಿರೋದು ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಕಟಕ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಶನಿ 9ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಪರಿಗಣಿಸಲ್ಪಡುತ್ತೆ. ಗುರು 12ನೇ ಮನೆಯಲ್ಲಿದೆ, ಇದೂ ಕೂಡ ಅನ್ಫೇವರೇಬಲ್ ಅಂತ ಪರಿಗಣಿಸಲಾಗುತ್ತೆ. ಕೇತು 2ನೇ ಮನೆಯಲ್ಲಿದೆ, ಇದೂ ಕೂಡ ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಹು 8ನೇ ಮನೆಯಲ್ಲಿದೆ, ಇದೂ ಕೂಡ ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ ಸ್ವಲ್ಪ ಲಾಸ್ದ ಇಂಡಿಕೇಷನ್ಗಳು ಜಾಸ್ತಿ ಕಾಣಿಸ್ತಾ ಇದೆ ಕಟಕ ರಾಶಿಯವರಿಗೆ. ಸೊ ದಶೆಗಳು ಚೆನ್ನಾಗಿಲ್ಲ ಅಂದರೆ ಇವರು ಹಣಕಾಸು ಇಂಥ ಹೂಡಿಕೆ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಇನ್ನು ಸಿಂಹರಾಶಿಯವರ ವಿಚಾರಕ್ಕೆ ಬರೋದಾದರೆ ಕೇತು ಜನ್ಮರಾಶಿಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಹು 7ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಶನಿ 8ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಗುರು 9ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇವರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಗುರು 10ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಶನಿ 7ನೇ ಮನೆಯಲ್ಲಿದೆ, ಇದು ಕೂಡ ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಹು 6ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಕೇತು 12ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ತುಲಾ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಗುರು 9ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಶನಿ 6ನೇ ಮನೆಯಲ್ಲಿದೆ, ಇದೂ ಕೂಡ ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಕೇತು 11ನೇ ಮನೆಯಲ್ಲಿದೆ, ಇದೂ ಕೂಡ ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಹು 5ನೇ ಮನೆಯಲ್ಲಿದೆ, ಇದೊಂದು ಮಾತ್ರ ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇವರಿಗೆ ಗೋಚಾರ ಈ ವರ್ಷದ ಗೋಚಾರ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಶನಿ 5ನೇ ಮನೆಯಲ್ಲಿದೆ, ಪಂಚಮ ಶನಿ, ಹಂಗಾಗಿ ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಹು 4ನೇ ಮನೆಯಲ್ಲಿದೆ, ಇದೂ ಕೂಡ ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಕೇತು 10ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಗುರು 8ನೇ ಸ್ಥಾನದಲ್ಲಿದೆ, ಇದು ಕೂಡ ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇವರಿಗೆ ಸ್ವಲ್ಪ ಚಿಂತೆ ಕಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಧನುರ್ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಶನಿ 4ನೇ ಮನೆಯಲ್ಲಿದೆ, ಇದು ಅರ್ಧಾಷ್ಟಮ ಶನಿ ಅಂತ ಕನ್ಸಿಡರ್ ಆಗುತ್ತೆ, ಹಾಗಾಗಿ ಅನ್ಫೇವರೇಬಲ್ ಅಂತ ಪರಿಗಣಿಸಲ್ಪಡುತ್ತೆ. ಗುರು 7ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಇದೆ. ರಾಹು 3ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಇದೆ. ಕೇತು 5ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಧನುರ್ ರಾಶಿಯವರಿಗೆ ಗೋಚಾರದಲ್ಲಿ ಮಿಶ್ರ ಫಲ ಕಾಣಿಸ್ತಾ ಇದೆ. ಇನ್ನು ಮಕರ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಶನಿ 3ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ.
ಗುರು 6ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ರಾಹು 2ನೇ ಮನೆಯಲ್ಲಿದೆ, ಜೊತೆಗೆ ಕೇತು 8ನೇ ಮನೆಯಲ್ಲಿದೆ, ಇದು ಎರಡೂ ಕೂಡ ಅನ್ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಇನ್ನು ಕುಂಭರಾಶಿಯವರ ವಿಚಾರಕ್ಕೆ ಬರೋದಾದರೆ ರಾಹು ಜನ್ಮರಾಶಿಯಲ್ಲೇ ಇದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಕೇತು 7ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಶನಿ 2ನೇ ಸ್ಥಾನದಲ್ಲಿದೆ, ಇದು 7.5ನ ಅಂತಿಮ ಘಟ್ಟ, ಸೊ ಹಂಗಾಗಿ ಅನ್ಫೇವರೇಬಲ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಗುರು 5ನೇ ಮನೆಯಲ್ಲಿದೆ, ಇದು ಫೇವರೇಬಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಮೀನರಾಶಿಯವರ ವಿಚಾರಕ್ಕೆ ಬರೋದಾದರೆ ಶನಿ ಜನ್ಮರಾಶಿಯಲ್ಲೇ ಇದೆ, ಇದು 7.5 ಅಂತ ಪರಿಗಣಿಸಲ್ಪಡುತ್ತೆ. ರಾಹು 12ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಗುರು 4ನೇ ಮನೆಯಲ್ಲಿದೆ, ಇದು ಅನ್ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಕೇತು ಮಾತ್ರ 6ನೇ ಮನೆಯಲ್ಲಿದೆ, ಇದು ಒಂದು ಫೇವರೇಬಲ್ ಆಗಿ ಕಾಣಿಸ್ತಾ ಇದೆ. ಇದರಲ್ಲಿ ಯಾವ ರಾಶಿಯವರಿಗೆ ಗೋಚಾರ ಫೇವರೇಬಲ್ ಇಲ್ಲ ಅಂತ ಹೇಳೋದನ್ನು ಅವರೇನು ಎದುರುಕೊಳ್ಳೋ ಅಗತ್ಯ ಇರೋದಿಲ್ಲ. ಯಾಕೆಂದರೆ ಆಗಲೇ ಹೇಳ್ದಂಗೆ ಇದರಲ್ಲಿ ಇಂಡಿವಿಜುವಲ್ ಚಾರ್ಟ್ನಲ್ಲಿ ಅಷ್ಟಕ ವರ್ಗ ಬಿಂದುಗಳು ಅಂತ ಬರ್ತವೆ, ಅವು ಇದರಲ್ಲಿ ತುಂಬ ವೇರಿಯೇಷನ್ ಮಾಡ್ತದೆ. ಜೊತೆಗೆ ಇದರಲ್ಲಿ ನಾನು ಇನ್ನೊಂದು ವಿಚಾರವನ್ನು ಹೇಳಿದೆ, ತಾಜಕ ಮೆಥಡ್ ಅಂತ. ತಾಜಕ ಮೆಥಡ್ ಪ್ರಕಾರ ನಿಮಗೇನಾದರೂ ಈ ವರ್ಷ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದರೆ ನಿಮ್ಮ ದಶೆಗಳು ಎವರೇಜ್ ಇದ್ರೂ ಕೂಡ ನಿಮ್ಮ ಈ ವರ್ಷ ಚೆನ್ನಾಗೇ ಇರ್ತದೆ. ಸೊ ಅದಲ್ಲದೆಯೂ ಕೂಡ ನಕ್ಷತ್ರಗಳು ಮತ್ತು ಇಂಡಿವಿಜುವಲ್ ಹಾರೋಸ್ಕೋಪ್ನಲ್ಲಿ ಗ್ರಹಗಳ ಪೊಸಿಷನ್ಗಳು ಇದೆಲ್ಲವೂ ಕೂಡ ಈ ರಿಸಲ್ಟನ್ನು ಮಾಡಿಫೈ ಮಾಡ್ತವೆ. ಹಂಗಾಗಿ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಇನ್ನು ಮುಂದಿನ ಫಲಗಳು ಬರೋದು ನವನಾಯಕರ ಆಧಾರದಲ್ಲಿ, ಅಂದರೆ 9 ನಾಯಕರು ಬರ್ತಾರೆ, ಜೊತೆಗೆ ರಾಜ ಯಾರು ಅಂತ ನೋಡಲಾಗುತ್ತೆ. ಅದರ ಆಧಾರದಲ್ಲಿ ಈ ವರ್ಷ ಮಳೆ, ಬೆಳೆ, ದವಸ ಧಾನ್ಯ ಇದರ ಫಲಗಳು ಹೇಗಿದೆ ಅನ್ನೋದನ್ನು ಒಂದು ಅಂದಾಜು ಮಾಡಲಾಗುತ್ತೆ. ಮೊದಲನೇದಾಗಿ ರಾಜ. ಈ ವರ್ಷ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪಾದ ತಿಥಿ ಬರ್ತಾ ಇರೋದು ಭಾನುವಾರ. ಸೊ ಆವತ್ತಿನ ದಿನದ ಅಧಿಪತಿಯೇ ಇಲ್ಲಿ ರಾಜ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಸೂರ್ಯ ಬಂದು ಈ ವರ್ಷಕ್ಕೆ ರಾಜ ಅಂತ ಕರೆಸ್ಕೊಳ್ತಾನೆ. ಸೂರ್ಯ ರಾಜ ಆದಾಗ ಜನರಿಗೆ ಸರ್ಕಾರದಿಂದ ತೆರಿಗೆ ಅಥವಾ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಮಳೆ ಮತ್ತು ಬೆಳೆ ಇದು ಕೂಡ ಕೊಂಚ ಮಟ್ಟಿಗೆ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಏರುಪೇರು ಆಗಬಹುದು ಅಂತ ಪರಿಗಣಿಸಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಮಂತ್ರಿ ಯಾರು ಅಂತ. ಈ ವರ್ಷ ಈ ಸಂವತ್ಸರಕ್ಕೆ ಮಂತ್ರಿ ಅಂತ ಪರಿಗಣಿಸಲ್ಪಟ್ಟಿರೋದು ಚಂದ್ರ. ಇನ್ನು ಚಂದ್ರ ಮಂತ್ರಿ ಆಗಿರೋದ್ರಿಂದಾಗಿ ಸೂರ್ಯ ಮತ್ತು ಚಂದ್ರ ಎರಡೂ ಕೂಡ ಫ್ರೆಂಡ್ಲಿ ನೇಚರನ್ನು ಹೊಂದಿರೋದ್ರಿಂದಾಗಿ ರಾಜನಿಗೆ ತಕ್ಕಂತೆ, ರಾಜ ಅಂತ ಹೇಳುವಾಗ ಈಗಿನ ನಮ್ಮ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಮಂತ್ರಿ ಅಂತ ತಗೊಳ್ಬೋದು. ಸೊ ಅವರಿಗೆ ತಕ್ಕಂಗೆ ಅವರ ಮಂತ್ರಿಮಂಡಲವು ಕೂಡ ಸಹಮತದಿಂದ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ರಾಜ ಬಂದು ಅಗ್ರೆಸಿವ್ ಸ್ಟೆಪ್ಗಳನ್ನು ತಗೊಂಡಾಗ ಚಂದ್ರ ಬಂದು ಸಾಫ್ಟ್ ಪ್ಲಾನೆಟ್ ಆಗಿರೋದ್ರಿಂದಾಗಿ ಅಷ್ಟೇ ಅಗ್ರೆಸಿವ್ ಆಗಿ ಮಂತ್ರಿಮಂಡಲವು ಕೂಡ ಕೆಲಸ ಕಾರ್ಯಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಸ್ಟಿಲ್ ಒಂದು ರೀತಿಯಲ್ಲಿ ಇದೆರಡು ಕೂಡ ಹೊಂದಾಣಿಕೆಯಿಂದ ಹೋಗುತ್ತೆ ಅಂತ ಪರಿಗಣಿಸ್ಬೋದು. ಇನ್ನು ಮುಂದಿನದು ಸೇನಾಧಿಪತಿ. ಈ ವರ್ಷ ಸೂರ್ಯನೇ ಸೇನಾಧಿಪತಿಯೂ ಆಗ್ತಾನೆ. ಸೊ ಸೂರ್ಯ ಸೇನಾಧಿಪತಿ ಆದಾಗ ಸೇನೆಯ ವಿಚಾರದಲ್ಲಿ ಮತ್ತು ರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಆಗೋದಿಲ್ಲ, ಅಗ್ರೆಸಿವ್ ಸ್ಟೆಪ್ಗಳನ್ನು ತಗೊಳ್ತಾರೆ ಅಂತ ಹೇಳ್ಬೋದು. ಸೇನಾ ವಲಯದಲ್ಲಿ ಕೆಲವೊಂದು ಕ್ರಾಂತಿಗಳನ್ನು ಮಾಡೋದಕ್ಕೆ ಸ್ಟೆಪ್ಗಳನ್ನು ತಗೊಳ್ಬೋದು. ಇನ್ನು ಮುಂದಿನದ್ದು ಧಾನ್ಯಾಧಿಪತಿ. ಕುಜಗ್ರಹ ಈ ವರ್ಷ ಧಾನ್ಯಾಧಿಪತಿ ಅಂತ ಅನ್ನಿಸ್ಕೊಂಡಿದೆ. ಸೊ ಕುಜಗ್ರಹ ಧಾನ್ಯಾಧಿಪತಿ ಆದಾಗ ಈ ಬೆಳೆಗಳೇನೋ ಚೆನ್ನಾಗಿ ಬರ್ತವೆ, ಆದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಈ ಬೆಳೆಗಳ ಹಾನಿನೂ ಆಗುವಂಥ ಸಾಧ್ಯತೆ ಇರುತ್ತದೆ. ಇನ್ನು ಮುಂದಿನದು ಸಸ್ಯಾಧಿಪತಿ. ಈ ವರ್ಷ ಬುಧ ಗ್ರಹ ಸಸ್ಯಾಧಿಪತಿ ಅಂತ ಕರೆಸ್ಕೊಂಡಿದೆ. ಅಯನಾಂಶದ ವ್ಯತ್ಯಾಸದ ಕಾರಣಕ್ಕಾಗಿ ಗುರುವನ್ನು ಕೂಡ ಸಸ್ಯಾಧಿಪ ಅಂತ ಪರಿಗಣಿಸೋದು ಇದೆ ಆ್ಯಕ್ಚುಲಿ. ಸೊ ಎರಡೂ ಕೂಡ ಸೌಮ್ಯ ಗ್ರಹಗಳೇ ಆಗಿರೋದ್ರಿಂದಾಗಿ ಏನು ತರಕಾರಿಗಳು ಅಂತ ಏನು ಬೆಳೀತಾರೋ, ಸಸ್ಯಗಳು ಅಂತ ಏನು ಬೆಳೀತಾವೋ ಅವು ಫಲವತ್ತತೆಯಿಂದ ಒಳ್ಳೆ ಫಸಲನ್ನು ಕೊಡುತ್ತೆ ಅಂತ ಅಂದ್ಕೊಳ್ಬೋದು. ಇನ್ನು ಮುಂದಿನದು ಮೇಘಾಧಿಪತಿ. ಮೇಘಾಧಿಪತಿ ಬಂದು ಸೂರ್ಯನೇ ಮೇಘಾಧಿಪತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಸೂರ್ಯನೇ ಮೇಘಾಧಿಪತಿ ಆಗಿರೋದ್ರಿಂದಾಗಿ ಈ ವರ್ಷ ಮಳೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ದೇಶಾದ್ಯಂತ ಮಳೆ ಚೆನ್ನಾಗಿ ಬೀಳ್ತದೆ ಅಂತ ಹೇಳ್ಬೋದು. ಜೊತೆಗೆ ದೇಶದಲ್ಲಿರುವಂಥ ಜನ ಕೂಡ ಮಳೆಯ ವಿಚಾರಕ್ಕೆ ಏನು ಟೆನ್ಷನ್ ತಗೊಳ್ಳುವಂಥ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳ್ಬೋದು. ಮುಖ್ಯವಾಗಿ ಈ 4-5 ಏನು ನಾಯಕರು ಅಂತ ಹೇಳ್ತಾರೋ ಇವು ಪ್ರಧಾನವಾಗಿ ನಮ್ಮ ದೇಶದ ಸುಭಿಕ್ಷೆಯ ವಿಚಾರದಲ್ಲಿ ಪ್ರಧಾನ ಪಾತ್ರ ವಹಿಸ್ತವೆ. ಇನ್ನು ನಮ್ಮ ಓವರಾಲ್ ದೇಶದ ವಿಚಾರಕ್ಕೆ ಬಂದರೆ ನಮ್ಮ ಭಾರತ ದೇಶವನ್ನು ಆ್ಯಕ್ಚುಲಿ ವೃಷಭ ಲಗ್ನದಿಂದ ಪರಿಗಣಿಸಿ ನೋಡಲಾಗುತ್ತೆ. ಅದರಂತೆಗೆ ಶನಿ 11ನೇ ಮನೆಗೆ ಬರ್ತಾ ಇದೆ, ಇದು ಶುಭ ಫಲವನ್ನು ಹೇಳುತ್ತೆ. ಗುರು 2ನೇ ಮನೆಗೆ ಬರ್ತಾ ಇದೆ, ಇದೂ ಕೂಡ ಶುಭ ಫಲವನ್ನು ಹೇಳುತ್ತೆ. ಸೊ ಹಂಗಾಗಿ ಏನು ಈ ಹೊಸ ಸಂವತ್ಸರ ಏನಿದೆಯೋ ಇದು ನಮ್ಮ ಭಾರತ ದೇಶದ ಮಟ್ಟಿಗೆ ಆದಾಯ ಸಂಗ್ರಹ ಜೊತೆಗೆ ಸಂಪತ್ತು ಕ್ರೋಢೀಕರಣ ಜೊತೆಗೆ ಓವರಾಲ್ ಅಭಿವೃದ್ಧಿ ಇಂಥ ವಿಚಾರದಲ್ಲಿ ಉತ್ತಮವಾಗಿದೆ, ಚೆನ್ನಾಗಿದೆ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆಯೇ ಕೆಲವರಿಗೆ ಈ ವರ್ಷ ಟ್ರಾನ್ಸಿಟ್ ತುಂಬಾ ಚೆನ್ನಾಗಿದೆ ಅಂತಲೂ ತೋರಿಸ್ತಾ ಇದೆ. ಸೊ ಅವ್ರಿಗೂ ಕೂಡ ದಶೆಗಳು ಚೆನ್ನಾಗಿರಬೇಕಾಗುತ್ತೆ, ಆವಾಗ ಮಾತ್ರ ಅವರಿಗೆ ಕಂಪ್ಲೀಟ್ ರಿಸಲ್ಟು ಅದರ ಫೇವರೇಬಲ್ ಎಫೆಕ್ಟ್ ಏನಿದೆಯೋ ಅದು ಸಿಗಲಿಕ್ಕೆ ಸಾಧ್ಯ. ದಶೆಗಳು ಚೆನ್ನಾಗಿಲ್ಲ ಅಂದರೆ ಬರೀ ಕಾಣಿಸ್ತಾ ಇರ್ತದೆ ಹೊರತು ಅದು ಅವರ ಜೀವನಕ್ಕೆ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಸಾಧ್ಯ ಆಗ್ತಾ ಇರೋದಿಲ್ಲ. ಮತ್ತು ಇಷ್ಟೆಲ್ಲ ಹೇಳಿದ ಮೇಲೆ
ಕೆಲವರು ಇದೇನಿದು ಇಷ್ಟೊಂದು ಕಿಚಡಿ ಅಂತ ನನಗೆ ಕೆಲವರು ಕಮೆಂಟ್ ಮಾಡಿರೋದನ್ನ ನೋಡಿದ್ದೀನಿ ನಾನು. ಸೊ ಜ್ಯೋತಿಷ್ಯ ಅನ್ನೋದು ರಾಶಿಯಿಂದ ಸೀದಾ ಹೇಳುವಷ್ಟು ಏನು ಸಲೀಸಾಗೇನು ಇಲ್ಲ. ಅದು ರಾಶಿಯಿಂದ ಹೇಳುವಂಥ ಭವಿಷ್ಯ ನೀವು ಜಸ್ಟ್ ಒಂದು 2-3 ದಿನದಲ್ಲಿ ಕಲಿಬೋದು. ಆದರೆ ನೀವು ಜ್ಯೋತಿಷ್ಯವನ್ನು ಕಂಪ್ಲೀಟಾಗಿ ಕಲಿಬೇಕು ಅಂದರೆ 2-3 ವರ್ಷ ಬೇಕಾಗುತ್ತೆ. ಆ್ಯಕ್ಚುಲಿ ಶಾಸ್ತ್ರೀಯವಾಗಿ ಜ್ಯೋತಿಷ್ಯ ಏನು ಹೇಳುತ್ತೆ, ಶಾಸ್ತ್ರೀಯವಾದ ಮೆಥಡ್ಗಳೇನು ಅನ್ನೋದನ್ನು ನಾನಿಲ್ಲಿ ಪ್ರಧಾನವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಮುಂದಿನ ಎಪಿಸೋಡ್ನಲ್ಲಿ ಇಂಥ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಸಿಗುವ ಸ್ನೇಹಿತರೆ, ಮೇ ಟ್ರೂತ್ ಪ್ರಿವೇಲ್, ಮೇ ಪೀಸ್ ಪ್ರಿವೇಲ್. ನಮಸ್ಕಾರ.